ಮಾಜಿ ಸಿಎಂ ದೇವರಾಜ ಅರಸು 2 ಸಲ ಮುಖ್ಯಮಂತ್ರಿ ಆದವರು ಮತ್ತು ನಾನು ಮೊನ್ನೆಯಿಂದ ಒಂದು ಸ್ಟೋರಿ ಮಾಡ್ತಾನೆ ಇದ್ದೆ. ಅಂದ್ರೆ ಅತಿ ಹೆಚ್ಚು ದಿನಗಳ ಕಾಲ ಈ ರಾಜ್ಯವನ್ನು ಆಳಿದವರು ಅಂತೇಳಿ. ಒನ್ಸ್ ಅಗೇನ್ ಮಾರ್ಚ್ 31ರ ತನಕ 2026 ಮಾರ್ಚ್ 31ರ ತನಕ ಮುಖ್ಯಮಂತ್ರಿಗಳು ಮಾರ್ಚ್ ಜನವರಿನೋ ಬರುತ್ತೆ. ಅಂದ್ರೆ ಈಗ ಸಿದ್ದರಾಮಯ್ಯನವರಿಗೆ ಏನೋ 50-50 ಅಂತ ಹೇಳ್ತಾ ಇದಾರಲ್ಲ, 30 ತಿಂಗಳು ಹಾಗೇನಿಲ್ಲ. 3 ತಿಂಗಳು ಒಂದ್ ವೇಳೆ 2.5 ವರ್ಷ ಆಗಿ ಮತ್ತೆ 3 ತಿಂಗಳು ಅವರು ರಾಜ್ಯಭಾರ ಮಾಡಿದ್ರೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾರೆ. ಇದು ಫಸ್ಟ್ ಬ್ರೇಕ್ ಮಾಡಿದ್ ನಾವೇ ಈ ಸುದ್ದಿನ. ಇರ್ಲಿ, ದೇವರಾಜ ಅರಸು ಅಂದ್ರೆ ಎಲ್ರಿಗೂ ಈ ಯಡಿಯೂರಪ್ಪ ಇರಬಹುದು ಅಥವಾ ದೇವೇಗೌಡರು ಇರಬಹುದು ಅಥವಾ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅವರನ್ನ ಹಾಡಿ ಹೊಗಳ್ತಾರೆ ದೇವರಾಜ ಅರಸು ಅವರನ್ನ. ಇಲ್ಲಿ ಉಳುವವನೇ ಹೊಲದೊಡೆಯ ಇದೆಲ್ಲ ಮಾಡಿದ್ದು ಅವರು. ಮತ್ತೆ ಹಿಂದುಳಿದ ವರ್ಗಕ್ಕೆ ದೊಡ್ಡ ಮಟ್ಟದಲ್ಲಿ ಅವರು ಹಿಂದುಳಿದ ವರ್ಗಕ್ಕಾಗಿ ಬಹಳ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ ದೇವರಾಜ ಅರಸು. ನಂತರ ಇಂದಿರಾ ಗಾಂಧಿ ಜೊತೆ ಗಲಾಟೆ ಎಲ್ಲ ಆಯ್ತು, ಅದ್ರ ಬೇರೆ ಇರ್ಲಿ. ಆದ್ರೆ ಕರ್ನಾಟಕದಲ್ಲಿ ಯಾರೇ ಒಬ್ಬ ಅತ್ಯುತ್ತಮ ನಾಯಕ ಇದ್ರೆ ಅವರನ್ನ ಯಾವ ನಾವು ನೆನೆಸ್ಕೋಬೇಕು. ಇರ್ಲಿ, ಎರಡನೇ ದೇವರಾಜ ಅರಸು ಅಂತ ಹೇಳ್ತಾರೆ ಯಾರನ್ನ? ಸಿದ್ದರಾಮಯ್ಯನವರನ್ನ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡ್ಬೇಕಲ್ಲ, ಏನಾಗಿದೆ ನೋಡಿ. ದೇವರಾಜ ಅರಸು ಹೆಸರು ಹೇಳ್ಬಿಟ್ಟು ಈಗ ಅದು ಅನೈತಿಕ ಚಟುವಟಿಕೆ ಕೇಂದ್ರವಾದ್ರೆ ದೇವರಾಜ ಅರಸು ಅವರಿಗೆ ಅವಮಾನ ಅಲ್ಲ ಮಾಡೋದು. ಮತ್ತೆ ಆ ಹೆಸರು ಯಾಕೆ ಇಡ್ತೀರಿ? ಬೇರೆ ಯಾವ್ದಾದ್ರು ಇಡ್ರಪ್ಪ. ನನಗೆ ಬಹಳ ಆಶ್ಚರ್ಯ ಆಗೋದು, ನೀವು ಹೆಸರಿಟ್ಬಿಟ್ಟು ಹಾಳು ಮಾಡೋದು. ಬಹುಶಃ ಇಂದಿರಾ ಕ್ಯಾಂಟೀನು ಇಂದಿರಾ ಗಾಂಧಿ ಅವರ ಹೆಸರು ಇಲ್ಲದೆ ಇದ್ದಿದ್ರೆ ಅದು ಬೇರೆ ರೀತಿಯಲ್ಲಿ ಆಗ್ತಾ ಇತ್ತೇನು. ಇಂದಿರಾ ಕ್ಯಾಂಟೀನ್ಗೆ ಇಂದಿರಾ ಕ್ಯಾಂಟೀನ್ ಹೆಸರಿಟ್ಟದ್ದು ಯಾರು ಗೊತ್ತಾ? ಅವರಿಗೆ ಬಿಜೆಪಿಯಲ್ಲಿದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಇಂದಿರಾ ಗಾಂಧಿಯ ಹೆಸರಿಡಿ ಮತ್ತು ಇಂದಿರಾ ಗಾಂಧಿಯ ಫೋಟೋ ಇಡಿ ಅಂತ ಹೇಳಿದ್ದು ಮುನಿರತ್ನ. ಈಗ ಮುನಿರತ್ನ ಇನ್ನೊಂದು ಪಾರ್ಟಿಯಲ್ಲಿದ್ದಾರೆ. ಬಿಜೆಪಿ ಬಂದಾಗ ಇಂದಿರಾ ಗಾಂಧಿಯ ಹೆಸರಿದ್ದ ಕಾರಣಕ್ಕಾಗಿ ಬಿಜೆಪಿಯವರು ಅದಕ್ಕೆ ದುಡ್ಡು ಕೊಡಲಿಲ್ಲ. ಆಯ್ತು, ಸಿದ್ದರಾಮಯ್ಯ ವಾಪಸ್ ಬಂದ್ರು, ಸರಿ ಆಯ್ತಾ? ಅದು ಸರಿಯಾಗಲಿಲ್ಲ, ಅದು ಶಾಪಗ್ರಸ್ತವಾಗ್ಬಿಡ್ತು. ಅದಕ್ಕೆ ನಮ್ಮ ನಾಡಿನ ಅನೇಕರಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳ ಹೆಸರಿಡಬಹುದಿತ್ತು, ಅನ್ನಪೂರ್ಣೆ ಅಂತ ಹೆಸರಿಡಬಹುದಿತ್ತು. ಈಗ ದೇವರಾಜ ಅರಸು ಅವರ ಈ ಭವನವನ್ನ ಮಾಡಿಬಿಟ್ಟು ಅಲ್ಲಿ ಅನೈತಿಕ ಚಟುವಟಿಕೆ ಆಗ್ತಾ ಇದೆ ಅಂತಂದ್ರೆ ನೋಡಿ, ಹಿಂಗಿದೆ ಕಟ್ಟಡ ನೋಡ್ರಿ. ಕಾಯಾನೈ ಪಿಯಾನೈ ಗ್ಲಾಸ್ ಪೋಡ್ಲಲ್ಲ. 3 ಕೋಟಿ ರಿಲೀಸ್ ಆಗಿದೆ, 2 ಕೋಟಿ ರಿಲೀಸ್ ಆಗಿಲ್ಲ. ಮೀನಾಮೇಷ ಎಣಿಸ್ತಾ ಇದೆ. ಅದಾದ್ರೆ ಕರೆಕ್ಟ್ ಆಗ್ತಾ ಇತ್ತು. 8 ವರ್ಷ ಕಳೆದ್ರೂ ಕಟ್ಟಡ ಮಾತ್ರ ನಿರ್ಮಾಣ ಆಗ್ತಾ ಇಲ್ಲ. ಈಗಾಗಲೇ 5 ಕೋಟಿ ಅನುದಾನ ಪೈಕಿ 3 ಕೋಟಿ ರಿಲೀಸ್ ಆಗಿದೆ, 2 ಕೋಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಸಿದ್ದರಾಮಯ್ಯನವರಿಗೆ ಅವರ ಮನೆ ನವೀಕರಣಕ್ಕೆ ದುಡ್ಡಿದೆ. ಅರಸು ಅವರ ಮನೆ ಭವನ ನವೀಕರಣಕ್ಕೆ ದುಡ್ಡಿಲ್ಲ. ವಾಟ್ ಈಸ್ ದಿಸ್ ಅಲ್ವಾ? ಯಾರೆಲ್ಲಿದ್ದಾರೆ? ಕವಿತಾ ಯೋಗಪ್ಪನವರ್, ಪಾಲಿಕೆ ಆಯುಕ್ತೆ ಮೇಡಮ್. ಕೇಳಬಹುದಾ ಇದು ಯಾಕೆ ಹೀಗೆ? ಹೇಮಂತ್ ಎನ್, ಜಿಲ್ಲಾ ಪಂಚಾಯತ್ ಸಿಇಒ, ಯಾಕೆ ಸರ್ ಇದು ಯಾಕೆ ಹೀಗೆ? ಗುರುದತ್ತ ಹೆಗಡೆ ಅವರು, ಶಿವಮೊಗ್ಗ ಜಿಲ್ಲಾಧಿಕಾರಿಗಳು, ಯಾಕೆ ಸರ್ ಇದು ಯಾಕೆ ಹೀಗೆ? ಚೆನ್ನಬಸಪ್ಪ ಅವರು, ಈ ಬಾರಿ ಈಶ್ವರಪ್ಪನವರಿಗೆ ಟಿಕೆಟ್ ಸಿಗದೆ ಅವರ ಫಾಲೋವರ್ಗೆ ಟಿಕೆಟ್ ಸಿಕ್ತು, ಗೆದ್ದಿದ್ದಾರೆ. ಚೆನ್ನಬಸಪ್ಪ ಅವರೇ ಯಾಕೆ ಹೀಗೆ? ಡಿವೈ ರಾಘವೇಂದ್ರ ಅಲ್ಲಿ ಹೇಗೆ ಅಂತಂದ್ರೆ ಎಂಎಲ್ಎಗಳಿಗೆ ಯಾವುದೇ ತಲೆನೋವಿಲ್ಲ ಅಂತ, ಎಲ್ಲ ಕೆಲಸ ಅವರೇ ಮಾಡ್ತಾರೆ ಅಂತ ಒಂದು ಮಾತಿದೆ. ಎಲ್ಲ ಕೆಲಸ ಅವರೇ ಮಾಡ್ತಾರೆ ಅಂತ, ಎಂಎಲ್ಎಗಳ ಕೆಲಸ ಎಲ್ಲ. ಆಯ್ತಾ? ರಾಘವೇಂದ್ರ ಅವರೇ ಈ ಒಂದು ಕೆಲಸ ಮಾಡಿಬಿಡಿ. ಅಂಡ್ ಮಧು ಬಂಗಾರಪ್ಪ, ಉಸ್ತುವಾರಿ ಸಚಿವರು. ಮಧು ಬಂಗಾರಪ್ಪ ಅವರೇ, ನಿಮ್ಮ ತಂದೆಯವರು ಕೂಡ ಅರಸು ಅವರ ಜೊತೆ ಕೆಲಸ ಮಾಡಿದಂಥವರು. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ತಂದೆ ಜೊತೆ ಕೆಲಸ ಮಾಡಿದ್ರು. ನಿಮ್ಮ ತಂದೆ ಡಿ ಕೆ ಶಿವಕುಮಾರ್ ಅವರನ್ನ ಬಹಳ ಸಣ್ಣ ವಯಸ್ಸಲ್ಲಿ ಸಚಿವರನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಎಂಎಲ್ಎ ಆಗಿದ್ದವರನ್ನ ಸಚಿವರನ್ನಾಗಿ ಮಾಡಿದ್ರು ಅಂತೇಳಿ ನಿಮ್ಮನ್ನು ಸಚಿವರನ್ನ ಮಾಡಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ನಿಮ್ಮನ್ನು ಸಚಿವರನ್ನಾಗಿ ಮಾಡಿದ್ದು. ಈಗ ನಿಮ್ಮೂರಲ್ಲಿ ದೇವರಾಜ ಅರಸು ಅವರ ಈ ಕಟ್ಟಡ ನೆನೆಗುದಿಗೆ ಬಿದ್ದಾಗ ಒಂದು 2 ಕೋಟಿ ಬಿಡುಗಡೆ ಮಾಡಿಸಕ್ಕಾಗಲ್ವಾ? ಮಧು ಬಂಗಾರಪ್ಪ ಅವರು ಬನ್ನಿ, ನಮ್ಮ ರಿಪೋರ್ಟರ್ ಇದ್ದಾರೆ. ಭೀಮಾ ನಾಯಕ್ ಯಾವ ಕಾರಣಕ್ಕಾಗಿದ್ದು ಆರಂಭ ಆಗಿದ್ದು, ಆಮೇಲೆ ಈಗ ಒಂದು 2 ನೋಡಿ, ಇಷ್ಟು 3 ಕೋಟಿ ಆಗಿದೆ. ಈಗಲೇ ಮಾಡಿಲ್ಲ ಅಂತಂದ್ರೆ ಮತ್ತೆ 5 ಕೋಟಿ ಆಗತ್ತೆ. ಯಾಕೆ ಹೀಗೆ? ಏನ್ ರಿಪೋರ್ಟ್ ಕೊಡಬಹುದು ನಿರಂತರವಾಗಿ ಮಾತಾಡೋದಿದ್ರೆ?
ಎಸ್ ಜೆಪಿ ಸರ್, ಏನಂದ್ರೆ 2018ರಲ್ಲಿ ಇದರ ಶಂಕುಸ್ಥಾಪನೆ ಆಗುತ್ತೆ. ಹಿಂದುಳಿದ ವರ್ಗಗಳ ಒಕ್ಕೂಟ ಇದಕ್ಕೆ ಒಂದು ಮನವಿಯನ್ನ ಮಾಡಿಕೊಂಡಿತ್ತು. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ದೇವರಾಜ್ ಅರಸು ಅವರ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು 2017 ಮತ್ತೆ 2016ರಲ್ಲಿ ಒಂದು ಪ್ರಸ್ತಾವನೆ ಸಲ್ಲಿಸ್ತಾರೆ. ಅದಾದ ನಂತರದಲ್ಲಿ 2018ರಲ್ಲಿ ಈ ಕಟ್ಟಡಕ್ಕೆ ಅನುದಾನ ಆಗುತ್ತೆ. 5 ಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅನುದಾನ ಸಹ 3 ಕೋಟಿ ರುಗಳಲ್ಲಿ ಬಿಡುಗಡೆಯನ್ನ ಮಾಡಲಾಗುತ್ತೆ. ಆದ್ರೆ ಆ 3 ಕೋಟಿ ಹಣ ಈಗಾಗಲೇ ಬಿಡುಗಡೆ ಆಗಿ ಕಟ್ಟಡ ಅಪೂರ್ಣವಾಗಿ ಕಳೆದ 6-7 ವರ್ಷಗಳಿಂದ ಪಾಳು ಬಿದ್ದಿದೆ. ಈಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಗುರುತಿಸಿಕೊಂಡಿರುವಂತದ್ದು. ಇಡೀ ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿರುವಂತದ್ದು ಅಂತ ಅದ್ಭುತವಾದಂತಹ ಕಟ್ಟಡ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಶಿವಮೊಗ್ಗದಲ್ಲೇ ಅಂತ ಸುಸಜ್ಜಿತವಾದ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚವನ್ನ ಇದಕ್ಕಾಗಿ ಮೀಸಲಿಟ್ಟಿರುವಂತದ್ದು. ಅದು ಕೇವಲ ಈಗ 3 ಕೋಟಿ ಅನುದಾನದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು 2 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕಾಗಿದೆ. ಆದ್ರೆ ಆ 2 ಕೋಟಿ ರೂಪಾಯಿ ಬಿಡುಗಡೆ ಆಗದೆ ಸುಮಾರು 6-7 ವರ್ಷಗಳಾಯ್ತು. ನಿಮ್ಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ ನಾನು ಹೇಗಿದೆ ಇಲ್ಲಿನ ಪರಿಸ್ಥಿತಿ ಅಂತ. ನೀವು ದೃಶ್ಯಾವಳಿಗಳು ಸಹ ನೋಡಬಹುದು. ಇಡೀ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ, ಪಾಳು ಬಿದ್ದಿದೆ. ಸುತ್ತಲೂ ಗಿಡಗಂಟಿಗಳು ಬೆಳೆದಿರುವಂತದ್ದು, ಅಕ್ಕಪಕ್ಕದಲ್ಲಿ ಆ ಮದ್ಯದ ಬಾಟಲ್ಗಳಾಗಿರಬಹುದು, ಇಡೀ ನಗರದ ಕೆಲವೊಂದು ಕಸಗಳನ್ನ ಇಲ್ಲಿ ತಂದು ಹಾಕಿರುವಂತದ್ದು. ಇಡೀ ಕಟ್ಟಡ ಈಗ ಅನೈತಿಕ ಚಟುವಟಿಕೆಗಳ ತಾಣ ಆಗುವುದರ ಜೊತೆಗೆ ಮದ್ಯಪ್ರಿಯರ ಒಂದು ಫೇವರೇಟ್ ಸ್ಪಾಟ್ ಆಗಿರುವಂತದ್ದು. ದೇವರಾಜ್ ಅರಸು ಅವರು ಇಡೀ ನಾಡಿಗೆ ಒಂದು ಅದ್ಭುತವಾದ ಕೆಲಸಗಳನ್ನ ಮಾಡಿ ಉತ್ತಮ ಹೆಸರನ್ನ ಮಾಡ್ಕೊಂಡಿದ್ರೆ ಇಲ್ಲಿನ ಜಿಲ್ಲಾಡಳಿತ ಆಗಿರಬಹುದು ಅಥವಾ ಸಂಬಂಧಪಟ್ಟಂತ ಇಲಾಖೆ ಅವರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಇದನ್ನ ಇಟ್ಕೊಂಡಿರುವಂತದ್ದು. ಮಹಾನಗರ ಪಾಲಿಕೆ ಎಲ್ಲೋ ಒಂದ್ ಕಡೆ ಇದನ್ನ ಸ್ವಚ್ಛ ಮಾಡಿ ಅಥವಾ ಜಿಲ್ಲಾಡಳಿತ ಇದನ್ನು ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಜಿಲ್ಲಾಡಳಿತ ಮತ್ತೆ ಮಹಾನಗರ ಪಾಲಿಕೆಯವರು ಸಹ ಇದರ ಬಗ್ಗೆ ಗಮನ ವಹಿಸಿಲ್ಲ, ಇದನ್ನು ಸ್ವಚ್ಛತೆ ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ. ಹಾಗೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತ ಸಂಸದರಾಗಿರಬಹುದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು, ಇನ್ನು ಉಳಿದಂತ ಅನುದಾನವನ್ನ ಏನು ಕೊಡಿಸಬೇಕಾಗಿದೆ. ಇನ್ನುಳಿದ 2-3 ಕೋಟಿ ರೂಪಾಯಿ ಅನುದಾನವನ್ನು ಕೂಡಲೇ ಬಿಡುಗಡೆಗೊಳಿಸಿ ಅದ್ಭುತವಾದಂತಹ ಕರ್ನಾಟಕ ರಾಜ್ಯದಲ್ಲೇ ಎರಡನೇ ಅತಿ ದೊಡ್ಡ ಸುಸಜ್ಜಿತ ಕಟ್ಟಡವಾಗಿರುವಂತಹ ದೇವರಾಜ್ ಅರಸು ಅವರ ಹೆಸರಿನ ಕಟ್ಟಡವನ್ನ ಪೂರ್ಣಗೊಳಿಸದೆ ಹೋದ್ರೆ ಇವರಿಗೆ ಒಂದು ದೇವರಾಜ್ ಅರಸು ಅವರಿಗೆ ಅಪಮಾನ ಮಾಡಿದಂತ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಕೂಡಲೇ ಈ ನಿಟ್ಟಿನಲ್ಲಿ ಸಹ ಜಿಲ್ಲಾ ಜನಪ್ರತಿನಿಧಿಗಳು ಕಾರ್ಯಪ್ರವೃತ್ತ ಆಗಬೇಕಿದೆ. ಜೆಪಿ ಸರ್, ಹಾಗೆ ನೋಡಿ, ನಿರಂತರವಾಗಿ ತೋರಿಸಿದ್ರು ಅದನ್ನ ಯಾವ ತರ ಇದೆ ಅಂತ ಹೇಳಿ. 2 ಕೋಟಿ ಕೊಟ್ರೆ ಆಗತ್ತೆ. ಆದ್ರೆ ಇಲ್ಲಿ ತನಕ ಅದನ್ನ ಒಂದು ವೇಳೆ ಈಗ ಭೀಮಾನಾಯಕ್ ಇದನ್ನು ಯಾವುದಕ್ಕೆ ಬಳಸಬೇಕು ಅಂತ ನಿರ್ಧಾರ ಮಾಡಿದ್ದದ್ದು? ಜೆಪಿ ಸರ್, ಏನು ಅಂದ್ರೆ ಹಿಂದುಳಿದ ವರ್ಗಗಳ ಇಲಾಖೆಗಳು ಬರುತ್ತೆ ಇಲ್ಲಿ, ಮತ್ತೆ ದೇವರಾಜ್ ಅರಸು ಅವರ ಕಚೇರಿ ಸಹ ಬರುತ್ತೆ. ಜೊತೆಗೆ ಸಾಕಷ್ಟು ಹಿಂದುಳಿದ ವರ್ಗಗಳ ಜಾತಿಗಳಿದೆ, ಅವಕ್ಕೆ ಒಂದು ಅನುಕೂಲ ಆಗಲಿ, ಆ ಸಮುದಾಯಗಳಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಈ ಭವನವನ್ನ ನಿರ್ಮಾಣ ಮಾಡಿದ್ರೆ ಅವರ ಉಪಯೋಗಕ್ಕಾಗುತ್ತೆ ಅಥವಾ ಅವರ ಕಾರ್ಯಕ್ರಮಗಳಿಗೆ ಸಹ ಇದನ್ನ ಬಳಸ್ಕೋಬಹುದು. ಇಲಾಖೆಗಳು ಹಿಂದುಳಿದ ವರ್ಗಗಳಿಗೆ ಅಂದ್ರೆ ಇದು ಆಫೀಸ್ಗ ಅಥವಾ ಬೇರೆ ಯಾವ್ದಾ ರೀತಿಯಲ್ಲ? ಅದ್ರ ಹೆಂಗೆ ಭವನ ಅಂತಂದ್ರೆ ಈಗ ಏನೋ ಮದುವೆ ಕಾರ್ಯಕ್ರಮ ಅದಕ್ಕೆಲ್ಲ ಅವಕಾಶಗಳಿದೆಯಾ ಅಥವಾ ಬೇರೆ ಯಾವ್ದಾದ್ರು ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಹಿಂದುಳಿದ ವರ್ಗ ಅವ್ರಿಗೆ ಅವಕಾಶ ಈಗ ಒಂದು ನಾಟಕ ಈ ಎಲ್ಲವನ್ನ ಆಯಾಮಗಳನ್ನ ಇಟ್ಕೊಂಡೇ ಅವರು ಪ್ಲಾನ್ ಅನ್ನ ಮಾಡಿರುವಂತದ್ದು. ಒಂದು ಕಚೇರಿಗಳು ಬರ್ತವೆ, ಈ ಕಟ್ಟಡಗಳಲ್ಲಿ ಕಚೇರಿಗಳು ಬರ್ತವೆ. ಕಚೇರಿ ಎಲ್ಲಾ ಹಿಂದುಳಿದ ಸಮುದಾಯಗಳ ಕಚೇರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಚೇರಿಗಳು ಇಲ್ಲಿ ಬರುತ್ತೆ. ಅದರ ಜೊತೆಗೆ ಆ ಸಮುದಾಯಗಳಿಗೆ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಮತ್ತೆ ಸಣ್ಣ ಸಣ್ಣ ಕಾರ್ಯಕ್ರಮಗಳಾಗಿರಬಹುದು, ಈ ರೀತಿಯ ಎಲ್ಲಾ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಇಲ್ಲಿ ಎಲ್ಲಾ ರೀತಿಯ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನ ಸಹ ಮಾಡಿರುವಂತದ್ದು. ಅದೇ ಪ್ಲಾನ್ ಅಲ್ಲಿ ಈ ಕಟ್ಟಡವನ್ನ ಕಟ್ಟಿದ್ದಾರೆ. ಅಪೂರ್ಣವಾದ್ರೆ ಎಲ್ಲವಕ್ಕೂ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಕಟ್ಟಡ ಸದುಪಯೋಗ ಆಗುತ್ತೆ. ಅದೇ 2-3 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೆಚ್ಚ ಈಗಾಗಲೇ ಅನುದಾನ ಕೊರತೆ ಆಗಿದೆ. ಆ ಕೊರತೆಯನ್ನ ಈ ಬಜೆಟ್ ನಲ್ಲಾದ್ರೂ ಸರ್ಕಾರ ಕೊಟ್ಟಿದ್ದೇ ಆದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲೇ ಉತ್ತಮ ಕಟ್ಟಡ ಆಗೋದ್ರಲ್ಲಿ ಮತ್ತೆ ಆ ಸಮುದಾಯದ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ಕಟ್ಟಡ ನಿರ್ಮಾಣಗೊಳ್ಳುತ್ತೆ. ಜೆಪಿ ಸರ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗೆ.